ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸವಿತಾ. ಇವತ್ತು ಸಿಂಪಲ್ಲಾಗಿ ರಾಗಿ ಸೂಪ್ ಮಾಡುವುದು ಹೇಗೆ ಎಂದು ತೋರಿಸುತ್ತೆ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಕ್ಯಾರೆಟ್, ಬೀನಿಸ್, ಕ್ಯಾಪ್ಸಿಕಮ್, ಸಣ್ಣಗೆ ಬೆಳ್ಳುಳ್ಳಿನ ಚೆಚ್ಕೊಂಡಿದ್ದೀನಿ ಫ್ರೆಂಡ್ಸ್, ಕೊತ್ತಂಬರಿ ಸೊಪ್ಪು, ಲೆಮನ್, ರಾಗಿ ಹಿಟ್ಟು, 1 ಗ್ಲಾಸ್ ನೀರು. ಇಲ್ಲಿಗೆ ಒಂದು ಸ್ಟೀಲ್ದು ಒಂದು ಪಾತ್ರೆ ಇಟ್ಕೊಂಡು 1 ಗ್ಲಾಸ್ ನೀರು ಹಾಕೊಳ್ಳೋಣ ಫ್ರೆಂಡ್ಸ್. 2 ಸ್ಪೂನು ರಾಗಿ ಹಿಟ್ಟು ತಗೋಬೇಕು ಫ್ರೆಂಡ್ಸ್. ಚೆನ್ನಾಗಿ ಗಂಟಿಲ್ಲದೆ ಅದನ್ನ ತಿರ್ಕೋಬೇಕು ಫ್ರೆಂಡ್ಸ್. ಅದನ್ನ ರಾಗಿ ಹಿಟ್ಟನ್ನ ಸ್ವಲ್ಪನೂ ಗಂಟಾಗಬಾರ್ದು ಫ್ರೆಂಡ್ಸ್. ಇದು ಗಂಟಂದರೆ ಅದು ನೀಟಾಗಿ ಬರೋಲ್ಲ. ನೀಟಾಗಿ ಸ್ವಲ್ಪನೂ ಒಂಚೂರು ಗಂಟು ಇರಬಾರ್ದು. ಈ ಥರ ಕಲಿಸ್ಕೋಬೇಕು. ಈ ಥರ ಇರಬೇಕು ನೋಡಿ ಫ್ರೆಂಡ್ಸ್. ಕ್ಯಾರೆಟ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಕ್ಯಾರೆಟು, ಬೀನಿಸು, ಕ್ಯಾಪ್ಸಿಕಮ್ಮು, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಒಂದು 5 ನಿಮಿಷ ತರಕಾರಿ ಎಲ್ಲ ಬಾಯ್ಲ್ ಆಗಬೇಕು ಫ್ರೆಂಡ್ಸ್. ತರಕಾರಿ 1/2% ಬೆಂದರೆ ಸಾಕು ಫ್ರೆಂಡ್ಸ್. ಕಲಸಿಟ್ಟಿರೋ ರಾಗಿ ಹಿಟ್ಟನ್ನ ಫ್ರೆಂಡ್ಸ್ ಇದಕ್ಕೆ ಹಾಕಿ ಚೆನ್ನಾಗಿ ತಿರಿಬೇಕು, ಸ್ವಲ್ಪನೂ ಗಂಟು ಆಗದಿರೋ ಥರ. ರಾಗಿ ಹಿಟ್ಟು ಹಾಕಿದ್ಮೇಲೆ ಒಂದು 5 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಮಾಡಬೇಕು ಫ್ರೆಂಡ್ಸ್. ರುಚಿ ಸರಿಯಾಗಿದೆಯಾ ನೋಡ್ಕೋಬೇಕು ಫ್ರೆಂಡ್ಸ್. ಈ ಹದದಲ್ಲಿ ಈಗ ನೋಡಿ ಆಗ್ಬಿಡ್ತೀನಿ ಏನು ರಾಗಿ ಸೂಪು. ಇದಕ್ಕೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕಬೇಕು ಲಾಸ್ಟಲ್ಲಿ. ಕಾಳು ಮೆಣಸಿನ ಪುಡಿ ಹಾಕ್ಬಿಟ್ಟು ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಹೆಲ್ದಿ ಆಗಿರುವ ರಾಗಿ ಸೂಪ್ ರೆಡಿ ಆಗುತ್ತೆ. ಈ ರಾಗಿ ಸೂಪ್ ಬಂದು ವೆಯ್ಟ್ ಲಾಸ್ ಮಾಡೋರಿಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಇದು ಆಫ್ ಮಾಡಿಬಿಟ್ಟು ಲೆಮನ್ ತೋರಿಸಿದ್ನಲ್ಲ ಆವಾಗಲೇ, ಅದನ್ನ ಗ್ಯಾಸ್ ಆಫ್ ಮಾಡ್ಬಿಟ್ಟು ಹಾಕಬೇಕು ಫ್ರೆಂಡ್ಸ್. ಅದು ಒಲೆ ಮೇಲೆ ಹಾಕ್ಬಾರ್ದು, ಗ್ಯಾಸ್ ಉರಿಯುವಾಗ ಹಾಕ್ಬಾರ್ದು. ಲಾಸ್ಟಲ್ಲಿ ಅದನ್ನ ಆಫ್ ಮಾಡಿಬಿಟ್ಟು ಲೆಮನ್ ಹಾಕಬೇಕು. ಇದರಲ್ಲಿ 1 ಕಪ್ ಮೆಜರ್ಮೆಂಟ್ ಆಳ್ತಲ್ಲಿ ಡೈಲಿ 1 ಕಪ್ ತಗೊಂಡ್ರೆ ಫ್ರೆಂಡ್ಸ್ ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬ ಒಳ್ಳೆಯದು. ಇದು ತುಂಬ ಹೆಲ್ದಿಯಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.